ಈ ಬಾರಿಯ ಬಿಗ್ ಬಾಸ್ನ ಅಧಿಪತಿಯಾಗಿ ದೊಡ್ಡ ಮನೆಯ ಅಧಿಪತಿಯಾಗಿ ಗಿಲ್ಲಿ ಹೊರಹೊಮ್ಮುತ್ತಾ ಇದ್ದ ಹಾಗೆ ಅಭಿನಂದನೆಗಳ ಮಹಾಪೂರವೇ ಗಿಲ್ಲಿ ನಟನಿಗೆ ಹರಿದು ಬರ್ತಾ ಇದೆ. ಒಂದು ಕಡೆ ಅವರ ಫ್ಯಾನ್ಸ್ಗಳು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ರಾಜಕೀಯ ನಾಯಕರುಗಳು ಕೂಡ ಕಂಗ್ರಾಚುಲೇಷನ್ ಅನ್ನು ಹೇಳ್ತಾ ಇದ್ದಾರೆ. ಗಿಲ್ಲಿ ನಟನಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಹಳ್ಳಿಯ ರೈತನ ಮಗನಾಗಿ ಹುಟ್ಟಿ ಕನ್ನಡಿಗರ ಮನಸ್ಸನ್ನ ಗಿಲ್ಲಿ ಗೆದ್ದಿದ್ದಾನೆ. ಗಿಲ್ಲಿಗೆ ಇನ್ನೂ ಹೆಚ್ಚಿನ ಕೀರ್ತಿ ಹೆಸರು ಬರಲಿ ಅಂತ ಹೇಳಿ ಶುಭ ಹಾರೈಸಿದ್ದಾರೆ. ರನ್ನರ್ ರಕ್ಷಿತಾ ಶೆಟ್ಟಿಗೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಆಲ್ ದಿ ಬೆಸ್ಟ್ ಅನ್ನು ಹೇಳಿದ್ದಾರೆ, ಕಂಗ್ರಾಚುಲೇಷನ್ ಅನ್ನು ಹೇಳಿದ್ದಾರೆ. ನೀವು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ಮಂಡ್ಯದ ಸಂಸದರು ಹೆಚ್ಚಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ರೀತಿಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸ್ತಾರೆ, ಬೆಂಬಲಿಸ್ತಾರೆ. ಈ ಬಾರಿಯಂತೂ ಗಿಲ್ಲಿ ನಟನ ಪರವಾಗಿ ಸಾಕಷ್ಟು ಜನ ರಾಜಕಾರಣಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೋಟ್ ಕ್ಯಾಂಪೇನನ್ನು ಮಾಡಿದರು. ಗೆಲುವಿನ ನಂತರವೂ ಕೂಡ ರಾಜಕಾರಣಿಗಳು, ಮುಖ್ಯವಾಗಿ ಕೇಂದ್ರ ಸಚಿವರು, ಮಾಜಿ CM ಆಗಿದ್ದವರು ಎಚ್.ಡಿ. ಕುಮಾರಸ್ವಾಮಿಯವರು, ಮಂಡ್ಯದ ಸಂಸದರು ಗಿಲ್ಲಿ ನಟನಿಗೆ ಟ್ವೀಟ್ ಮಾಡಿ ಕಂಗ್ರಾಚುಲೇಷನ್ ಅನ್ನು ಹೇಳಿದ್ದಾರೆ. ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಮತ್ತಷ್ಟು ಗಿಲ್ಲಿಯ ಕೀರ್ತಿ ಇದೇ ರೀತಿ ಸಾಗಲಿ ಅಂಥೇಳಿ ಶುಭ ಹಾರೈಸಿದ್ದಾರೆ.